ಕರ್ನಾಟಕದಲ್ಲಿ ರಾಜಕಾರಣಿಗಳು ಒಂದಷ್ಟು ವಿಷ ಉಗುಳುವ ಒಂದಷ್ಟು ವೈರಸ್ಗಳ ರೀತಿ ಮಾತಾಡುವಂಥವ್ರು ಕರ್ನಾಟಕದಲ್ಲಿ ಎಣ ಬೀಳಕ್ಕೆ ಅಂದರೆ ಬಡವ್ರ ಮನೆ ಎಣ ಬೀಳ್ಸಕ್ಕೆ ಈ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಬಡವ್ರ ಮನೆ ಎಣ ಬೀಳ್ಸಕ್ಕೆ ಎಷ್ಟು ಬೀಳಿಸ್ತಾ ಇದ್ದಾರೆ, ಅದು ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ ಅಂತ ನಮಗೂ ನಿಮಗೆಲ್ಲ ಕನ್ನಡ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಪರಿಸ್ಥಿತಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಬಡವರ ಮಕ್ಕಳನ್ನ ಭಾಷಣ ಮಾಡಿ ಕೊಲೆ ಮಾಡೋಕ್ಕೆ ಕಾರಣ ಆಗಿರುವಂಥ ಇಂಥ ಭಾಷಣಕಾರ ವಿರುದ್ಧ ಸರ್ಕಾರ ಮತ್ತು ಪೊಲೀಸರು ಖಡಕ್ಕಾಗಿ ಬೆಂಡೆತ್ತಬೇಕು ಅಂತ, ಮತ್ತೆ ಇವ್ರ ಮೇಲೆ ಕ್ರಮ ತಗೊಳ್ಬೇಕು, ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ಸಾಕಷ್ಟು ಸಾರ್ವಜನಿಕವಾಗಿ ವಾಯ್ಸ್ ಆಗ್ತಾ ಇದೆ, ಮಾಧ್ಯಮ ಮಾತಾಡ್ತಾ ಇದೆ. ಇಷ್ಟೆಲ್ಲ ಮಾತಾಡಿದ್ರು ಕೂಡ ಮತ್ತೆ ಅದೇ ಹಳೆ ಗಂಡನ ಚಾಳಿ ಎಂದಂಗೆ ಕಲ್ಲಡ್ಕ ಪ್ರಭಾಕರ್ ಮತ್ತೆ ಮಾತಾಡಿ ಅವ್ರ ಮೇಲೆ FIR ಆಗಿದೆ. ಮತ್ತು ಇನ್ನೊಬ್ಬ ಐ ಥಿಂಕ್ ಕಲಬುರ್ಗಿಯ ಮಣಿಕಂಠ ರಾಠೋಡ್ ಅಂತೆ. ಏನ್ರಿ ಬಂದಿರೋದು ಇವ್ರಿಗೆಲ್ಲ? ಜಸ್ಟ್ ಬಿಕಾಸ್ ಸೋಷಿಯಲ್ ಮೀಡಿಯಾ ಇದೆ, ಒಂದಷ್ಟು ಗುಂಪುಗಳು ನಿಮ್ಮ ಮಾತನ್ನ ಕೇಳ್ತದೆ, ಈ ಶಾಂತಿಯನ್ನ ಕದರುವಂಥ ಕೆಲಸ ಯಾಕ್ರಿ ಮಾಡ್ತೀರಾ? ಕರ್ಕೊಂಬಂದು ಮಾಡಂಗಿದ್ರೆ ಅಟ್ಲೀಸ್ಟ್ ರಾಜಕೀಯಕ್ಕೆ ವಿಧಾನಸೌಧಕ್ಕೆ ಬಂದಾದರೂ ಈ ಕೆಲಸನ ಮಾಡಿ. ಅದು ಬಿಟ್ಟು ಭಾಷಣಗಳನ್ನು ಮಾಡಿ ಸಮಾಜವನ್ನು ದಿಕ್ಕು ತಪ್ಪಿಸೋ ಕೆಲಸ, ಪ್ರಚೋದನೆ ಮಾಡೋದು, ಆ ಕೊಲೆಗಳನ್ನ ಈ ಕಡೆ ಒಬ್ಬನ ಕಡಿಯೋದು, ಈ ಸಮುದಾಯನ ಆ ಕಡೆ ಒಬ್ಬನ ಕಡಿಯೋದು, ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ನಿಮ್ಮಲ್ಲಿರುವಂಥ ಆ ರಾಕ್ಷಸ ಮನಸ್ಥಿತಿ ಅಳಿಸ್ಲಿಲ್ಲ. ಆ ಬಡವರ ಮನೆ ಮಕ್ಕಳು 50ಕ್ಕೂ ಹೆಚ್ಚು ರಾಜಕೀಯ ಪೊಲಿಟಿಕಲ್ ಮರ್ಡರ್ಸ್ ಆಗಿದೆ. ಬಡವರ ಮನೆ ಮಕ್ಕಳು ಕೊಲೆ ಆಗಿದ್ದಾರೆ, ಅವ್ರ ಮನೆಯಲ್ಲಿ ಅವರ ಹೆಣ್ಮಕ್ಳು ವಿಧವೆಯರಾಗಿದ್ದಾರೆ, ಮಕ್ಕಳು ತಂದೆ ಇಲ್ಲದಂತೆ ಆಗಿದ್ದಾರೆ. ಈ ಮಟ್ಟಿಗೆ ಬಂದರೂ ಕೂಡ ಮತ್ತೆ ನಾವು ಹಳೆ ಚಾಳಿನ ಬಿಡೋದೇ ಇಲ್ಲ ಅಂತ ಹೇಳಿ ಭಾಷಣಗಳನ್ನು ಮಾಡಿ ಈಗ ಕಲ್ಲಡ್ಕ ಪ್ರಭಾಕರ್ ಮೇಲೆ FIR ಆಗಿದೆ. ಯಾರೋ ಇವನು ಕಲಬುರ್ಗಿ ಮಣಿಕಂಠ ರಾಠೋಡ್ ಅಂತ. ಏನ್ರಿ ಬಂದಿರೋದು ನಿಮ್ಗೆಲ್ಲ? ಇಷ್ಟು ರಕ್ತಪಾತ ಆಗ್ತಾ ಇದೆ. ಕಡ್ದು ಈ ಕಡೆ ಕುರಿಗಳನ್ನ ಕಡ್ದಂಗೆ ಈ ಕಡೆ ಅವ್ರನ್ನ ಕಡಿತಾವ್ರೆ, ಆ ಕಡೆ ಅವ್ರನ್ನ ಕಡಿತಾವ್ರೆ, ಒಬ್ರಿಗೊಬ್ರು ಈ ತರ ಮಾಡ್ಕೊಂಡ್ರು. ಇನ್ನೂ ನಿಮ್ಮ ಒಳಗಿನ ಆ ರಾಕ್ಷಸ ಮನಸ್ಥಿತಿ ಇನ್ನೂ ಅಳಿಸ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ನೀವೆಲ್ಲ ಮನುಷ್ಯರ, ನೀವೆಲ್ಲ ನಿಜವಾಗ್ಲೂ ಕನ್ನಡಿಗರ, ನಿಜವಾಗ್ಲೂ ಇಂಡಿಯನ್ಸ ನೀವೆಲ್ಲ? ಏನಕ್ಕೆ ಈ ರೀತಿ ದ್ವೇಷ ಭಾಷಣ ಮಾಡಿ ಸಮಾಜಕ್ಕೆ ರಕ್ತ ತಿಲಕವನ್ನು ಇಡ್ತೀರಾ ಅಂತ ಹೇಳುತ್ತಾ ಇಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು.